ಕ್ಲಾರಿಟಿ ಕೊಟ್ರಿ, ಮೊದಲೇ ಅನೌನ್ಸ್ ಮಾಡಿದ ಕಾರಣ ಅದು ಬರ್ತಾ ಇದೆ. ಬಟ್ ಅಂದ್ರೆ ಎಲ್ರಿಗೂ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳದ್ದು ಸಿನಿಮಾ ಆಗ್ಲೇ ಬರ್ತಾ ಇರೋಲ್ಲ, ಒಂದು 2 ವಾರ ಗ್ಯಾಪ್ ಅಲ್ಲ. ಅಂದ್ರೆ ಜನಗಳಿಗೆ ಒಂಥರ ಕನ್ಫ್ಯೂಷನ್ ಅಲ್ವಾ, ಅಂದ್ರೆ ಯಾವ್ದು ನೋಡೋದು ಅಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಬರುವಾಗ. ಜನ ಯಾವತ್ತೂ ಕನ್ಫ್ಯೂಸ್ ಆಗೇ ಇಲ್ಲ ಸರ್. ಜನ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ. ಅವ್ರು ಡಿಸೈಡ್ ಮಾಡ್ಕೊಂಡು ನೋಡ್ತಾರೆ. ಒಂದು ವಾರದಲ್ಲಿ ಎಷ್ಟು ದಿನ ಇದೆ ಸರ್? ಒಂದು ದಿನದಲ್ಲಿ ಎಷ್ಟು ಶೋ ಇದೆ ಸರ್? 4 ಶೋನು ಒಂದೇ ಸಿನಿಮಾ ನೋಡ್ತೀರಾ ನೀವು? ಮತ್ತೆ ಅಷ್ಟು ಅವಕಾಶಗಳಿದೆ, ಅಷ್ಟು ಇದೆ. ಥಿಯೇಟರ್ಗಳಿಗೆ ಹೋದ್ಮೇಲೆ ಜನ ಎಲ್ಲ ಇವಾಗ ಒಂದು ಸೀರೀಸ್ ಹಾಕೊಂಡು ಕೂತ್ರೆ 7 8 ಎಪಿಸೋಡ್ ಒಟ್ಟಿಗೆ ನೋಡಲ್ವಾ ನೀವು? ಹಾಗೆ 2 ಸಿನಿಮಾ ಒಟ್ಟಿಗೆ ನೋಡಲ್ವಾ ನೀವು? ಅವ್ರಿಗಿಲ್ಲ ಕನ್ಫ್ಯೂಷನ್, ನಿಮಗೆ ಯಾಕೆ? ನನಗೆ ಒಂದ್ ಮಾತ್ರ ಹೇಳಕ್, ಕ್ಲಾರಿಫೈ ಮಾಡಕ್ ತುಂಬಾ ಇಷ್ಟಪಡ್ತೀನಿ. ನಾನು ಕಲ್ತಿರೋದೇನಂತ ಅಂದ್ರೆ, ಒಂದು ಸರ್, ಅನಾವಶ್ಯಕವಾಗಿ ನಾನು ಚಾಲೆಂಜ್ ಯಾರಿಗೂ ಹಾಕಲ್ಲ. ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ತೋರ್ಸ್ಕೊಳಕ್ ಹೋಗಲ್ಲ. ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದಾರೋ ಅವ್ರ ಮೇಲೂ ಆಭಾರವಾದ ಗೌರವಗಳಿದಾವೆ. ದಟ್ ಡಸಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ. ವಿಲ್ ಇಟ್? ನೋ. ನನ್ನ ಸಿನಿಮಾ ಓಡಿಲ್ಲ ಅಂದ್ರೆ ಹಾಳಾಗೋದು ನನ್ನ ನಿರ್ಮಾಪಕ, ನಮ್ಮ ಸಿನಿಮಾದವ್ರು ಮಾತ್ರ. ನಾನು ಅದ್ರ ಹೇಳ್ಬೇಕಾದ್ರೆ ಇನ್ನೊಂದು ಹೇಳ್ತಾ ಇದೀನಿ, ಹಗಲು ರಾತ್ರಿ ದುಡಿಬೇಕಾದ್ರೆ ನನ್ನ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ. ಆ ಸಿನಿಮಾ ಮೇಲೆ ಆಸೆ ಇಟ್ಕೊಂಡು ಕೂತಿರ್ತಾರೆ ಅವರು. ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್. ಅಂಡ್ ಆಸ್ ಐ ಟೋಲ್ಡ್ ಯು, ವಿ ಪ್ಲಾನ್ಡ್ ಇಟ್. ಕರೆಕ್ಟ್? ದಿಟ್ ನೀಡ್ಸ್ ಅ ಲಾಟ್ ಆಫ್ ಪ್ಲಾನಿಂಗ್ ಸರ್. ಪ್ಲಾನಿಂಗ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ನಾವು. ಅಂಡ್ ಐ ವಿಲ್ ಸ್ಟಿಕ್ ಟು ವಾಟ್ ಐ ಅನೌನ್ಸ್ ದಟ್ ಡೇ. ಸ್ಟಿಲ್ ದಟ್ ಡಸಂಟ್ ಮೀನ್ ವಿ ಆರ್ ಥ್ರೂ. ನಮ್ಮ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ, ತುಂಬಾ ಚಾಲೆಂಜಸ್ ಇದೆ. ನಾವೇನ್ ಮಾಡ್ಬೇಕೋ ಮಾಡ್ಲೇಬೇಕಲ್ಲ. ಆ ಕಡೆ ನೀವು ನೋಡಕ್ ಹೋದ್ರೆ ಅರ್ಜುನ್ ಜನ್ಯ ನನ್ನ ಹುಡುಗನಿಗೆ ನಾನೇ ಯಾಕೆ ಮಾಡಕ್ ಹೋಗ್ಲಿ ಚಾಲೆಂಜು? ಅಥವಾ ವಿಲ್ ಐ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್? ವಿಲ್ ಐ ಎವರ್ ಸೇ ದಟ್? ಅಲ್ಲಿರೋದು ಯಾರು? ದಿಗ್ಗಜರುಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದಾರೆ. ಬಟ್ ಐ ವಿಲ್ ನೆವರ್ ಲುಕ್ ಡೌನ್ ಅಪಾನ್ ಮೈ ಫಿಲ್ಮ್. ಐ ವಿಲ್ ನೆವರ್ ಬಿ ಸ್ಕೇರ್ಡ್ ಆಫ್ ಎನಿಬಡೀಸ್ ಫಿಲ್ಮ್. ನೀದರ್ ಡು ದೇ ನೀಡ್ ಟು ಬಿ ವರಿಡ್ ಅಬೌಟ್ ಮೈ ಫಿಲ್ಮ್. ಕರೆಕ್ಟ್? ವಿ ಕ್ಯಾನ್ ಆಲ್ ಕೋ ಎಕ್ಸಿಸ್ಟ್. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಪ್ರಾಕ್ಟಿಕಲ್ ಆಗಿ. ನಾನು ಶುರು ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಇಲ್ಲಿ ಬರಬೇಕು ಅಂದಾಗ ನಮ್ಗೆ ತುಂಬಾ ಕಷ್ಟ ಇರ್ತವೆ. ಓಕೆ, 7 months ಅಲ್ಲಿ ವಿ ಆರ್ ಡೂಯಿಂಗ್ ಆಲ್ ದಿಸ್. ಡಿಸೆಂಬರ್ 25th ಅಂತ ಅನ್ಕೊಂತೀರಲ್ಲ ನೀವು, ಅದನ್ನ ಬಿಟ್ರೆ ಇನ್ ಯಾವಾಗ ಬರಲಿ? ಈಗ ನವೆಂಬರ್, ಡಿಸೆಂಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತ ಬರುವಾಗ ಈ ವಾರ ಇಲ್ಲ ಅಂದ್ರೆ ಒಂದ್ 2 ವಾರ ಬಿಟ್ಟು ಬರ್ಬೋದು. ದೀಪಾವಳಿ ಇದಿದೆ, ಅದಿಲ್ಲ ಅಂದ್ರೆ ಇನ್ನೊಂದು 2 ವಾರ ಬಿಟ್ಟು ಬರ್ಬೋದು. ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರ್ಬೇಕು? ನೀವು ಚೂರ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನಮಗೆ ಪೊಂಗಲ್ ದೊಡ್ಡದಲ್ಲ, ತಮಿಳ್ನಾಡು ತರ ಅಲ್ಲ. ನಮ್ಗೆ ಅಲ್ಲೊಂದು ವಾರ ಸೆಲೆಬ್ರೇಷನ್ಸ್ ಇರ್ತಾವೆ, ನಮಗೆ ಒಂದೇ ದಿನ ಇರೋದು ಸಂಕ್ರಾಂತಿ. ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ, ಏನೂ ಇಲ್ಲ. ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟೋಗ್ತಾರೆ, ಮಕ್ಕಳು ಹೊರಟೋಗ್ತಾರೆ. ಕರೆಕ್ಟ್? IPL ಸ್ಟಾರ್ಟ್ ಆಗುತ್ತೆ. If we miss this, I have to come only in June, July. Why would I do that for my film? It's a practical thing, right? ರಜೆಗಳಿದ್ದಾಗ ಬೇರೆ, ಓಕೆ, ಅವಾಗ ಆಯ್ತು. ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ. ಮೇ ಬಿ ವಿ ಆಲ್ ಕ್ಯಾನ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್, ದೇ ಆರ್ ಮೀ, ಹೂಎವರ್ ಇಟ್ ಇಸ್. ಬಟ್ ಆ ರೂಮ್, ಆ ವಿಂಡೋಸ್ ಬೇಕಲ್ಲ ನನಗೆ. ಜಸ್ಟ್ ನೋ ವಿಂಡೋ ದೇ. ಈಗ ಶೂಟಿಂಗ್ಗಳಿದ್ದೇನೆ ಸರ್, ನನಗೆ ಅಲ್ಲಿದ್ದೀನಿ. ಅಂಡ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್, ದಯವಿಟ್ಟು ಅವ್ರಿಗೆ ಅವಶ್ಯಕತೆ ಇಲ್ಲ. ಬಹಳ ಒಳ್ಳೆ ಸಿನಿಮಾ, ಬಹಳ ದೊಡ್ಡ ಸಿನಿಮಾ, ದೊಡ್ಡ ಕಲಾವಿದರಿದ್ದಾರೆ. ಅವಶ್ಯಕತೆ ಇಲ್ಲ. ಯಾರಿಗೆ ಅದು ಅವಶ್ಯಕತೆ ಇಲ್ಲ. ಇಲ್ಲಿ ಚಿತ್ರರಂಗದಲ್ಲಿ ಎಷ್ಟೋ ಥಿಯೇಟರ್ಗಳಿದೆ, ಎಷ್ಟೋ ಜನ. ನೀವು ಎಲ್ಲರೂ ಒಂದೊಂದು ದಿನ ಎಷ್ಟು 2 ಸಿನಿಮಾ ನೋಡಿಲ್ವಾ? ಒಂದು ವಾರದಲ್ಲಿ 2 ಸಿನಿಮಾ ನೋಡಿಲ್ವಾ? 3 ಸಿನಿಮಾ ನೋಡಿಲ್ವಾ? ನೋಡೋರು ನೋಡ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ, ಅದ್ರಲ್ಲಿ ಏನಿಲ್ಲ. ಇದೇನು ವಾಚ್. ಥ್ಯಾಂಕ್ ಯು ಸರ್.